ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಮಗನಿಗೆ ರೆಡಿ ಮಾಡ್ತಿರೋ ಸೆರ್ಲ್ಯಾಕ್ ಪೌಡರ್ನ ನಿಮಗೂ ಕೂಡ ತೋರಿಸ್ಕೊಡ್ತಿದ್ದೀನಿ. ಇದರಲ್ಲಿ ನಾನು 3 ತರಹದ ಸೆರ್ಲ್ಯಾಕ್ ಪೌಡರ್ನ ರೆಡಿ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಅದನ್ನು ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಹಾಗೆ ರಾತ್ರಿ ಒಂದು ಕೊಡ್ತೀನಿ. ಅದು ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಲ್ಲ ಧಾನ್ಯಗಳದ್ದು ಒಂದು ಸೆರ್ಲ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಅಕ್ಕಿ, ಅದನ್ನು ಸಪ್ರೇಟಾಗಿ ಚೆನ್ನಾಗಿ ತೊಳ್ಕೊಂಡು ಈ ಥರ ನೀರು ಇಂಗ್ಲಿಕ್ಕೆ ಬಿಡಬೇಕು. ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಟರೆ ಸಾಕು. ಈ ಥರ ಪೂರ್ತಿ ನೀರು ಹೋದ್ಮೇಲೆ ಅದನ್ನು ಚೆನ್ನಾಗಿ ಸಪ್ರೇಟಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೋಬೇಕಾದ್ರೆ ನಾನು ಅರ್ಧ ಚಮಚೆ ಜೀರಿಗೆ ಹಾಗೂ ಅರ್ಧ ಚಮಚೆ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಕಂಪ್ಲೀಟ್ ರೋಸ್ಟ್ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆತ್ತಿಡಿ. ಹಾಗೆ ಇನ್ನೊಂದು ಬಟ್ಲಲ್ಲಿ, ಅರ್ಧ ಬಟ್ಲಲ್ಲಿ ಎಲ್ಲ ತರಹದ ಧಾನ್ಯಗಳನ್ನು ತೊಗೊಂಡಿದ್ದೀನಿ ನಾನು, ಅನ್ಪಾಲಿಶ್ಡ್ ಆಗಿರುವಂಥದ್ದು ನನ್ನ ಮಗನಿಗೆ. ಹಾಗೆ ಅದರಲ್ಲಿ 6 ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ತೊಳ್ಕೊತೀನಿ. ಅದು ಕ್ಲಿಯರ್ ವಾಟರ್ ಬರೋ ತನಕ ಕೂಡ ನಾನು ತೊಳ್ಕೊಂಡಿರ್ತೀನಿ. ಅದಾದ ನಂತರ ನಾನು ಈ ಥರ ನೀರು ಸೋಸೋಗ್ಲಿಕ್ಕೆ ಒಂದು ಜಾಲಿಯಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ ಪಕ್ಕದಲ್ಲಿ. ಅದಾದ ನಂತರ ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಕೂಡ ಚೆನ್ನಾಗಿ ನೀರು ಹೋಗೋ ಥರ ಒಣಗಿಸ್ಕೊತೀನಿ. ಈ ಥರ ಪೂರ್ತಿ ನೀರು ಹೋದ್ಮೇಲೆ ಇದನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಚೆನ್ನಾಗಿ. ಈ ಥರ ಪೂರ್ತಿ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಕೂಡ ಸ್ವಲ್ಪ ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಎತ್ತಿಡಿ. ಅದಾದಮೇಲೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇನ್ನು ಇದು ಪೂರ್ತಿ ಗ್ರೈಂಡ್ ಆದಮೇಲೆ ಇದನ್ನು ಜರಡಿಗೆ ಹಿಡ್ಕೊಂಡು ಬಿಟ್ಟರೆ ಸೆರ್ಲ್ಯಾಕ್ ಪೌಡರ್ ರೆಡಿ ಆಗುತ್ತೆ. ಈ ಥರ ಇದನ್ನು ನಾನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಡ್ತೀನಿ. ನಾನು 15 ದಿವಸಕ್ಕೆ ಆಗುವಷ್ಟು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು. ಹಾಗೆ ನಾನು 2ನೇ ಸೆರ್ಲ್ಯಾಕನ್ನು ಮಾಡ್ತಿದ್ದೀನಿ. ಈ ಪೌಡರ್ ನಾನು ನನ್ನ ಮಗನಿಗೆ ಮಧ್ಯಾಹ್ನದ ಹೊತ್ತಿಗೆ ಕೊಡ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ರಾಗಿ, ಇವೆರಡನ್ನು ಚೆನ್ನಾಗಿ ತೊಳ್ಕೋಬೇಕು. ನಾನು ಇಲ್ಲಿ 4 ರಿಂದ 5 ಬಾರಿ ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಅಂದಾಗಲೇ ಅದು ಕ್ಲಿಯರ್ ವಾಟರ್ ಬಂದಿದೆ. ಈ ಥರ ಇದರ ಲಾಸ್ಟ್ ವಾಶ್ಗೆ ನಾನು 4 ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಜರಡಿಯಲ್ಲಿ ನೀರು ಹೋಗಲಿಕ್ಕೆ ಇಟ್ಟಿದ್ದೀನಿ. ಪೂರ್ತಿ ನೀರು ಹೋದ ಮೇಲೆ ಒಂದು ಕಾಟನ್ ಬಟ್ಟೆಯ ಮೇಲೆ ಈ ಥರ ಸರಿ ಸಮಾನವಾಗಿ ನಾನು ಆರಲಿಕ್ಕೆ ಹಾಕ್ಕೊಂಡಿದ್ದೀನಿ, ನೀರು ಇಂಗ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಪೂರ್ತಿಯಾಗಿ ನೀರು ಹೋದ ಮೇಲೆ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನನಗೆ ಇದು ಡ್ರೈ ರೋಸ್ಟ್ ಆಗಲಿಕ್ಕೆ 10 ರಿಂದ 15 ನಿಮಿಷಗಳ ತನಕ ತಗೊಳ್ತು. ಅದಾದಮೇಲೆ ಇದನ್ನು ಕೂಡ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಲ್ಲಿ ನಾನು ಎತ್ತಿಡ್ತಾ ಇದ್ದೀನಿ.
ತಣ್ಣಗಾದ್ಮೇಲೆ ಈ ಮಿಕ್ಸ್ಚರ್ನ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಆದ್ಮೇಲೆ ಇದನ್ನು ಕೂಡ ಜರಡಿ ಹಿಡ್ಕೊಂಡು ಇದನ್ನ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ನಾನು ಎತ್ತಿಡ್ತೀನಿ. ಇದನ್ನ ನನ್ನ ಮಗನಿಗೆ ಮಧ್ಯಾಹ್ನದ ಹೊತ್ತಿಗೆ ನಾನು ಕೊಡ್ತೇನೆ. ನನ್ನ ಮಗನಿಗೆ ರಾಗಿ ಅಷ್ಟಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಧ್ಯಾಹ್ನದಲ್ಲಿ ಬಿಸಿಲಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಮಧ್ಯಾಹ್ನಕ್ಕೆ ಕೊಡ್ತಾ ಇದ್ದೀನಿ. ಇನ್ನು ಮೂರನೆಯದಾಗಿ ನಾನು ಮಾಡ್ತಿರೋ ಸೆರ್ಲಾಕ್ ಪೌಡರ್. ಇದು ತುಂಬ ಟೇಸ್ಟಿ, ತುಂಬ ಸಿಂಪಲ್, ಹಾಗೆ ತುಂಬ ಹೆಲ್ದಿ. ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ಮೊದಲಿಗೆ ನಾನು 2 ಕಪ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ ಹೆಸರುಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನಾನು ಇದನ್ನ ಈ ತರ ಕ್ಲಿಯರ್ ವಾಟರ್ ಬರೋವರೆಗೂ, ಅಂದ್ರೆ 3 ಬಾರಿ ಇದನ್ನ ತೊಳ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಹೀಗೆ ಕಾಣಿಸ್ತಿದೆ ಅಂತ ಅಂದ್ರೆ ಕರೆಕ್ಟ್ ಆಗಿ ವಾಶ್ ಆಗಿದೆ ಅಂತ ಅರ್ಥ. ಇನ್ನ ಇದನ್ನು ಕೂಡ ಒಂದು ಜರಡಿಯಲ್ಲಿ ನೀರು ಸೋಸಲಿಕ್ಕೆ ಸ್ವಲ್ಪ ಹೊತ್ತು ತೆಗೆದಿಟ್ಟಿದ್ದೀನಿ. ಅದಾದ ನಂತರ ಇದನ್ನ ಕೂಡ ಒಂದು ಕಾಟನ್ ಕ್ಲಾತ್ ಬಟ್ಟೆ ಮೇಲೆ ಈ ತರ ಸಮನಾಗಿ ಹಾಕಿ ನೀರು ಇಂಗ್ಲಿಕ್ಕೆ ಬಿಟ್ಟಿದ್ದೀನಿ, ಅಂದ್ರೆ ಡ್ರೈ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಹುರಿತಿರ್ಬೇಕಾದ್ರೆ ಇದಕ್ಕೆ ನಾನು ಒಂದು 6 ಕಾಳು ಮೆಣಸುಗಳನ್ನು ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಫ ಆಗೋದನ್ನು ತಡೆಯುತ್ತೆ, ಹಾಗೆ ನೆಗಡಿ ಕೆಮ್ಮು ಕೂಡ ಬರೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಂಪ್ಲೀಟ್ ಹುರಿದ್ಮೇಲೆ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ಹಾಕಿ ಬಿಸಿ ಆರೋ ತನಕ ಸ್ವಲ್ಪ ಪಕ್ಕಕ್ಕೆತ್ತಿರಿ. ಅದಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಆದಮೇಲೆ ಇದನ್ನು ಚೆನ್ನಾಗಿ ಜರಡಿಯಲ್ಲಿ ಸೋಸ್ಕೊಂಡು ಏರ್ ಟೈಟ್ ಕಂಟೈನರಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಪೌಡರ್ ಸೆರ್ಲಾಕ್ ಪೌಡರ್ನ ನಾನು ನನ್ನ ಮಗನಿಗೆ ರಾತ್ರಿ ಹೊತ್ತಲ್ಲಿ ಕೊಡ್ತೀನಿ. ಪ್ರತಿ ಸಲ ಒಂದೇ ಟೇಸ್ಟ್ ಆದರೆ ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಸಣ್ಣ ಮಗುವಾದ್ರೇನು ದೊಡ್ಡ ಮಕ್ಕಳಾದ್ರೇನು. ಸೊ ಅವರಿಗೆ ಬೇರೆ ಬೇರೆ ಥರದ ಟೇಸ್ಟ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಈ ಥರ ಬೇರೆ ತರಹದ 3 ತರಹದ ನಾನು ಸೆರ್ಲಾಕ್ ಪೌಡರ್ನ ಮನೆಯಲ್ಲೇ ತಯಾರಿಸ್ಕೊಂಡಿದ್ದೀನಿ. ತುಂಬ ಈಸಿ ಕೂಡ, ಟೇಸ್ಟಿ, ಹೆಲ್ದಿ, ಹಾಗೆ ಕಡಿಮೆ ವೆಚ್ಚದಲ್ಲಿ ಆಗುವಂತಹ ಈ 3 ಸೆರ್ಲಾಕ್ ಪೌಡರ್ನ ನಾನು ನನ್ನ ಮಗನಿಗೆ ಕೊಡ್ತೀನಿ. ಸೊ ಇದು ನಿಮಗೂ ಕೂಡ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.